ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನ 2027ರ ಡಿಸೆಂಬರ್ ಒಳಗೆ ಪರಿಪೂರ್ಣ ಮಾಡಲಾಗುತ್ತದೆ ಎಂದು ರಾಜ್ಯ ರೈಲ್ವೆ ಖಾತೆ ಸಚಿವ ಬಿ ಸೋಮಣ್ಣ ಹೇಳಿದರು. ಗುಬ್ಬಿ ತಾಲೂಕಿನ ದೋಣ್ಣೆರೆ, ಬಾಡೇನಹಳ್ಳಿ, ಬಂಡಿಹಳ್ಳಿ ಭಾಗಗಳಲ್ಲಿ ಕೆಳ ಸೇತುವೆ ಕಾಮಗಾರಿ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ನರೇಂದ್ರ ಮೋದಿ ಅವರು ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ರೈಲ್ವೆ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಇದುವರೆಗೂ 27 ರೈಲ್ವೆ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದು, ಬಹುತೇಕ ಎಲ್ಲಾ ಕಾಮಗಾರಿಗಳು ಸಹ ಮುಗಿಯುತ್ತಿವೆ. ತುಮಕೂರು ದಾವಣಗೆರೆ ರೈಲ್ವೆ ಕಾಮಗಾರಿಯೂ ಸಹ ಆರಂಭವಾಗಿದ್ದು, ಈಗಾಗಲೇ 40 ಕಿಲೋಮೀಟರ್ ಕೆಲಸವು ಮುಗಿದಿದೆ. 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾಳೆಯೇ ಚರ್ಚೆಯನ್ನ ಮಾಡಿ ಅವರನ್ನೇ ರೈಲಿನಲ್ಲಿ ಕರೆದುಕೊಂಡು ಹೋಗಿ ಎಲ್ಲಾ ರೀತಿಯ ದಾವಣಗೆರೆ ಹಾಗೂ ತುಮಕೂರು ರೈಲ್ವೆ ಮಾರ್ಗವನ್ನ ಮುಗಿಸಲಾಗುತ್ತದೆ ಎಂದು ಅವರು ತಿಳಿಸಿದರು. ಅಧಿಕಾರಿಗಳಿಗೆ ನಾವು ಬೆನ್ನು ತಟ್ಟೆ ಹೋದ್ರೆ ನೀನು ಮಾಡ್ತೇ, ನೀನು ಕಿಲ್ಲಾಡಿ ಇದೆಯಾ ನೀನು. ಹಂಗಾಗಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ನಾನು ನಿಮ್ಮನ್ನು ಮನವಿ ಮಾಡ್ತೀನಿ, ರಾಜೀವ್ಜಿ ಸೆಕೆಂಡ್ ಐನ ಜಗದೀಶ್ ಕಿದರ್ ಜಲೆಗೆ ಜಗದೀಶ್ ಹೇಳಿದ್ದೀನಿ 800 ಮೀಟರ್ ಅದಕ್ಕೆ ಒಂದು ಟಾರ್ ರೋಡ್ ಹಾಕೊಡ್ಬೇಕು. ಅದನ್ನು ಕೂಡ ಇನ್ನು 15-20 ದಿವಸ ಬಿಟ್ಟು ಬರ್ತೀನಿ. ಅಷ್ಟೊಳಗಡೆ ಒಂದು ಟಾರ್ ರೋಡ್ ಹೋना चाहिए. ಸೆಕೆಂಡ್ ಕಾ ಎಲ್ ಸಿ ಗೇಟ್ ಕಿತ್ತನೆ ಹೋಯ್ 61 ಏನು ಮುಂದಕ್ಕೆ ನಮ್ಮ ಹುಡುಗ ಎಲ್ಲ ಬಂದಿದ್ದಾನೆ. ಅವನು ನಮ್ಮ ಪಾಪ ಅಲ್ಲಿ ಜಾಗ ಬಿಟ್ಕೊಟ್ರು. ಭರತ್ ಬೈಲಿ ನೀನು ನೂರಾರ ಕೊಡ್ರೆ ಇಲ್ಲೊಂದು ಬರೀಲಿ. 2027 ಡಿಸೆಂಬರ್ ಒಳಗಡೆ ಎಲ್ಲಿ ನಮ್ಮ ಶಿವಪ್ರಸಾದ್ ಇಲ್ಲ ಇದ್ದಾರೆ. ರೂಪಕ್ಕೆ ತರೋದು ಇದೆಯಲ್ಲಪ್ಪ, ಕಣ್ಣು ಪ್ರಾಣ ಹೋಯ್ತದೆ. ಟಾರ್ಗೆಟ್ ನನ್ನ ಸರ್ಕಾರ ಇದ್ರ ಕಥೆನೇ ಬೇರೆ ಮಾಡಿದ್ವಿ. ನಾನು ಜಿಲ್ಲಾ ಆಡಳಿತ, ತುಮಕೂರು ಜಿಲ್ಲಾ ಆಡಳಿತ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳನ್ನ ಅಭಿನಂದಿಸ್ತೀನಿ. ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಒಂದು ಸಣ್ಣ ಅಪಚಾರ ಕೂಡ ಮಾಡಿಲ್ಲ. ಇದರೊಳಗೆ ನಮ್ಮ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗ ನಾಳೆ ನಾಡಿದ್ದು ಎಲ್ಲವನ್ನು ಮುಗಿಸ್ತೀನಿ. ನಾನು ಏನು ಕೊಟ್ಟಿದ್ದೀನಿ ಟಾರ್ಗೆಟು, ರಾಯದುರ್ಗ ತುಮಕೂರು ಡಿಸೆಂಬರ್ 27 ಒಳಗಡೆ ಅದನ್ನು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿಂದ ಖುಷಿಯಾಗಿ ಬರೋಣ. ಗೊತ್ತು, ನಾನು 2027 ಡಿಸೆಂಬರಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದೀನಿ. ಮುಗಿಸೋದಕ್ಕೆಲ್ಲ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 240-250 ಎಕರೆ ಇದೆ ಎಲ್ಲ ಸೇರಿ. ರಾಯದುರ್ಗ ತುಮಕೂರು ದಾವಣಗೆರೆ ಸುಲಭದ ಕೆಲಸ ಅಲ್ಲ. ನಾನಾಗಿದ್ದಕ್ಕೆ ಅದನ್ನು ಫೇಸ್ ಮಾಡಿದ್ದೀನಿ. 5,000 ಎಕರೆ ಒಂದು ರಾಜ್ಯ ಸರ್ಕಾರದಲ್ಲಿ 1.5 ವರ್ಷದಲ್ಲಿ ಸುಲಭ ಇದೆ ಅಂತ. ಅಕ್ವಿಜೇಷನ್ 1 ಇಂಚು ತಗೊಳ್ಳೋದು ಎಷ್ಟು ಕಷ್ಟ ಆಯಿತು ಗೊತ್ತಿದೆ ನಿಮಗೆ. ಅದಕ್ಕೋಸ್ಕರವಾಗಿ ಇದೆಲ್ಲ ಗಾಂಭೀರ್ಯವಾಗಿ ತಗೊಳ್ರಿ. ಹೌದು ಗುರು ಹಂಗಂತೀರ, ಆಮೇಲೆ ಇನ್ನೊಂದು ಕಡೆ ಹೇಳ್ತೀರಾ, ಎಲ್ಲ ಗೊತ್ತಿದೆ ನನಗೆ. ಯಾರಲ್ಲಿ ಏನೇನಿದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಏಸಿಗೆ ಕೆಲಸಗಳನ್ನು ರಾಜಕಾರಣಿಗಳಾಗಿ ನಾವು ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ. ಅವ್ರದ್ದೆಷ್ಟು ಇವ್ರದ್ದೆಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನು ಮರ್ತೋಗಿದ್ದೀವಿ. ದೇಶಕ್ಕೇನಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ನಾವು ಏನು ಕೂಡ ಮಾಡೋಕ್ಕಾಯ್ತಾ ಇಲ್ಲ. ಇವತ್ತೇನು ನಮ್ಮ ಭಾರತ ಸರ್ಕಾರದಿಂದ ಕೊಡ್ತಾ ಇದ್ದೀವಿ ದುಡ್ಡು, ಆ ದುಡ್ಡನ್ನು ಅಲ್ಲೋ ಇಲ್ಲೋ ಒಂದಷ್ಟು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಅಂಥ ರೈಲ್ವೆ ಇಲಾಖೆಗಳಲ್ಲಿ, ಜಲಶಕ್ತಿ ಇಲಾಖೆಯಲ್ಲಿ ಕೆಲಸಗಳು ಆಗ್ತಾ ಇದೆ. ನನಗನ್ಸತ್ತೆ ಮುಂದಿನ 15-20 ದಿವಸದಲ್ಲಿ ಮತ್ತೆ ಸೆಕೆಂಡ್ ಫೇಜ್ ಏನಿದೆ JJMದು ಅದನ್ನು ನಂದೇ ಬರ್ತದೆ. ನಿಮ್ಗೆ ಅವೆಲ್ಲ ಕರ್ಕೊಂಡು ಹೋಗ್ತೀನಿ. ನಮ್ಮದೇನು ಅವ್ರದ್ದೇನು ಅಂತ ಅಲ್ಲೂ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್ ಬಾಬು, BS ನಾಗರಾಜು, NC ಪ್ರಕಾಶ್, ಬಿಜೆಪಿ ತಾಲೂಕು ಅಧ್ಯಕ್ಷ ಬಲರಾಮಯ್ಯ, ನವ್ಯ ಬಾಬು, ಸಾಗರನಹಳ್ಳಿ ವಿಜಯಕುಮಾರ್, ಆನಲಿಂಗಪ್ಪ, ಪಂಚಾಕ್ಷರಿ, ನಂಜೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611575513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.